T20 ವಿಶ್ವಕಪ್ ಮ್ಯಾಚ್ ಬಹಳಷ್ಟು ರಣರೋಚಕವಾಗಿತ್ತು. ಅದರಲ್ಲೂ ವೀಕೆಂಡ್ ಬಂದ ಕಾರಣ ಎಲ್ಲರೂ ಕೂಡ ಮನೆಯಲ್ಲೇ ಇದ್ದುಕೊಂಡು ಫ್ಯಾಮಿಲಿ ಜೊತೆ ಆಗಿರ್ಬೋದು, ಫ್ರೆಂಡ್ಸ್ ಜೊತೆ ಟೀಮ್ ಇಂಡಿಯಾದ ಮ್ಯಾಚನ್ನು ಬಹಳಷ್ಟು ಜನ ವೀಕ್ಷಣೆ ಮಾಡಿರುವಂಥದ್ದು. ಅದರಲ್ಲೂ ಕೂಡ ಕಪ್ಪನ್ನು ಗೆದ್ದಿರುವಂತಹ ಖುಷಿ ಸಂಭ್ರಮಾಚರಣೆಯನ್ನು ಸಿಲಿಕಾನ್ ಸಿಟಿ ಸೇರಿದಂತೆ ಜಿಲ್ಲೆಗಳಲ್ಲಿ ಕೂಡ ಬಹಳಷ್ಟು ಸಂಭ್ರಮದಿಂದ ಆಚರಿಸಿದ್ದಾರೆ. ಹಾಗಾದರೆ ಆಟಗಾರರಲ್ಲಿ ಯಾರೆಲ್ಲ ಎಷ್ಟು ಚೆನ್ನಾಗಿ ಆಡಿದ್ದಾರೆ, ಜನಸಾಮಾನ್ಯರು ಏನು ಹೇಳ್ತಾರೆ? ಯಾಕಂದರೆ T20 ವಿಶ್ವಕಪ್ ಗೆದ್ದಂತಹ ಖುಷಿ ಜನಸಾಮಾನ್ಯರಲ್ಲಿ ಬಹಳಷ್ಟು ಜನ ಈಗಾಗಲೇ ಸಂಭ್ರಮದ ವಾತಾವರಣದಲ್ಲಿ ಕೂಡ ಇರುವಂಥದ್ದು. ಹಾಗಾದರೆ ಜನಸಾಮಾನ್ಯರು ಏನು ಹೇಳ್ತಾರೆ, ಬನ್ನಿ ಮಾತಾಡ್ಸ್ಕೊಂಡು ಬರೋಣ. ಇಂಡಿಯಾ ಕಪ್ ಗೆದ್ದ ಖುಷಿಯಲ್ಲಿರುವಂಥದ್ದು ಜನರು ಕೂಡ ಬಹಳಷ್ಟು ಸಂಭ್ರಮದಿಂದ ಆಚರಿಸ್ತಾರೆ. ನಮ್ಮ ಜೊತೆ ಬಹುತೇಕ ಅಭಿಮಾನಿಗಳು ಕೂಡ ಇದ್ದಾರೆ, ಬನ್ನಿ ಅವ್ರನ್ನ ಮಾತಾಡಿಸುವ. ಸರ್, ಎಷ್ಟು ಖುಷಿ ಆಗ್ತಿದೆ? ಯಾಕಂದರೆ ನಿನ್ನೆ ಗೆದ್ದಂತಹ ಮ್ಯಾಚ್ ಏನಿದೆ ಬಹುತೇಕ ಜನ ಸಂಭ್ರಮವನ್ನು ಕೂಡ ಪಟ್ಟಿದ್ರು. ವೀಕೆಂಡ್ ಆದ ಕಾರಣ ಫ್ಯಾಮಿಲಿ ಜೊತೆ, ಫ್ರೆಂಡ್ಸ್ ಜೊತೆ ಎಲ್ಲರೂ ಕೂಡ ಎಂಜಾಯ್ ಮಾಡಿದರು. ಈ ಇಂಡಿಯಾ ಗೆದ್ದಿರೋದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ತುಂಬ ಸಂತೋಷ ಆಗಿದೆ ಮೇಡಮ್ ನಮಗೆ. ಯಾಕಂತಂದರೆ ಇಂಡಿಯಾದಲ್ಲಿ ವರ್ಲ್ಡ್ ಕಪ್ ಗೆದ್ದಿರೋದಂಥ ಬಹಳ ಅಭಿಮಾನಿಗಳು, ಲಕ್ಷಾಂತರ ಅಭಿಮಾನಿಗಳು ನಿನ್ನೆ ನೈಟು ನಾವೆಲ್ಲ ಪಟಾಕಿಯನ್ನು ಸಿಡಿಸಿ ಮತ್ತು ಅದರ ಜೊತೆಯಲ್ಲಿ ನಮ್ಮ ಎಲ್ಲ ಫ್ಯಾಮ್ಲಿ ಎಲ್ಲ ಮನೆಯಲ್ಲಿ ಕೂತ್ಕೊಂಡು ಭಾನುವಾರ ಇದ್ದರೂ ಕೂಡ ಸಂತೋಷವನ್ನು ವ್ಯಕ್ತಪಡಿಸಿದ್ದೀವಿ. ಯಾಕಂತಂದರೆ ನಮ್ಮ ಭಾರತ ದೇಶದಲ್ಲಿ, ನಮ್ಮ ಇಂಡಿಯಾದಲ್ಲಿ ಅಂತಂದರೆ ಕಪ್ಪು ಗೆದ್ದಿರೋದು ಬಹಳ ಸಂತೋಷ. ಇನ್ನು ಮುಂದೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕಪ್ಪು ಗೆಲ್ಲಿ ಇಂಡಿಯಾಕ್ಕೆ ಒಳ್ಳೆಯ ಹೆಸರು ಬರಲಿ. ನಾವೆಲ್ಲ ಅಭಿಮಾನಿಗಳಿಂದ ಅವ್ರಿಗೆ ಭಾಳ ಆಟ ಆಡಿರುವಂಥ ಎಲ್ಲ ಆಟಗಾರರಿಗೆ ಧನ್ಯವಾದಗಳು ಅರ್ಪಿಸಿ ಕೃತಜ್ಞತೆಗಳು ಹೇಳ್ತಾ ಇದ್ದೀನಿ. ಬಹುತೇಕ ಮಂದಿ ಗೆಲ್ತಾರಾ ಇಲ್ವಾ ಅನ್ನೋ ಕ್ಯೂರಿಯಾಸಿಟಿ ಇತ್ತು. ಯಾಕಂದರೆ ಬಹುತೇಕವಾಗಿ ನಮ್ಮ ಟೀಮ್ ಈಗಾಗಲೇ ಸ್ಟ್ರಾಂಗ್ ಇದೆ, ನಿಮಗೆ ಗೊತ್ತು. ಕಳೆದ ಮ್ಯಾಚ್ಗಳನ್ನು ಹೋಲಿಸಿದ್ರೆ ಫೈನಲ್ ಆಗಿ ವಿನ್ ಆಗ್ತಾ ಬಂದರು. ಬಟ್ ನಿನ್ನೆ ಕೂಡ ಬಹಳಷ್ಟು ರೋಚಕ ಆಗಿತ್ತು. 150ರ ಮೇಲೆ, ಅಂದರೆ 200ಕ್ಕೂ ಮೇಲೆ ನಮ್ಮ ಇಂಡಿಯಾದವರು ಓಡಿದ್ರು. ಮತ್ತು ಗೆಲ್ತಾರಾ ಇಲ್ವಾ ಅನ್ನೋ ಕ್ಯೂರಿಯಾಸಿಟಿ ಮೇಲೆ ಕೊನೆಯದಾಗಿ ಬಹಳಷ್ಟು ರೋಚಕವಾಗಿ ಗೆದ್ದಿರುವಂಥದ್ದು. ಎಷ್ಟು ಖುಷಿ ಆಗುತ್ತೆ. ಮುಂದಿನ ದಿನಕ್ಕೆ ಹೇಗೆ ಆಲ್ ದಿ ಬೆಸ್ಟ್ ಹೇಳ್ತೀರಾ? ಯಾಕಂದರೆ ಟೀಮ್ ಅನ್ನೋದು ಬಹಳಷ್ಟು ಸ್ಟ್ರಾಂಗ್ ಆಗ್ತಿದೆ. ಕೊಹ್ಲಿ ಇದ್ದಾಗ ಮಾತ್ರ ಮ್ಯಾಚು ಒಳ್ಳೆ ಆಗ್ತಿತ್ತು ಅನ್ನೋ ಒಂದು ಒಪಿನಿಯನ್ ಇತ್ತು. ಬಟ್ ಈಗ ಅದನ್ನೇ ಈಗಿನ ಯೂತ್ಸ್ ಕೂಡ ಅನುಸರಿಸ್ತಾ ಇದ್ದಾರೆ. ಏನು ಹೇಳ್ತೀರಾ ಸರ್? ಮೇಡಮ್, ತುಂಬ ಕೊಹ್ಲಿ ಇದ್ದಂಥವ್ರಾಗಿರ್ಬೋದು, ಸಚಿನ್ ತೆಂಡೂಲ್ಕರ್ ಆಗಿರ್ಬೋದು, ಮತ್ತು ರಾಹುಲ್ ದ್ರಾವಿಡ್ ಅವರಾಗಿರ್ಬೋದು, ಧೋನಿ ಆಗಿರ್ಬೋದು, ಮತ್ತು ಎಲ್ಲರೂ ನಮ್ಮ ಇಂಡಿಯಾದಲ್ಲಿ ಏನು ಆಟಗಾರರಿದ್ದಾರೆ ಭಾಳ ಶ್ರಮ ಹಾಕಿ ಅವರೆಲ್ಲ ಒಳ್ಳೆ ನಮ್ಮ ಕಪ್ಪನ್ನು ಗೆದ್ದಿರುವುದು ನಮಗೆಲ್ಲರೂ ತುಂಬ ಸಂತೋಷ ಆಗಿದೆ. ಭಾಳ ಯಾಕಂತಂದರೆ ಇವತ್ತು ಇಂಡಿಯಾದಲ್ಲಿ ಎಲ್ಲರೂ ಕೂಡ ಖುಷಿಯನ್ನು ಹಂಚ್ಕೊಂಡಿದ್ದಾರೆ, ಎಲ್ಲರೂ ಕೂಡ ಸಂತೋಷವನ್ನು ಹಂಚ್ಕೊಂಡಿದ್ದಾರೆ. ಅದರ ಜೊತೆಗೆ ಭಾನುವಾರ ಇರೋದ್ರಿಂದ ಎಲ್ಲರೂ ಮನೆಯಲ್ಲಿ ಇದ್ಕೊಂಡು ಟಿ ವಿ ನೋಡಿ, ಭಾಳ ಟಿ ವಿ ನೋಡ್ತಾ ಹೊರಗಡೆ ಬಂದು ಬಾಣಗಳು ಪಟಾಕಿಗಳನ್ನು ಸಿಡಿಸಿ ಸಂಭ್ರಮಾಚರಣೆ ಮಾಡಿದ್ದೀವಿ. ನಾವು ಹೋರಾಟಗಾರರು. ನಮ್ಮ ಹೆಸರು ನರಸಪ್ಪ ಅಂತೇಳಿ, ನಾನು MRPS ರಾಜ್ಯಾಧ್ಯಕ್ಷರು. ನಾನು ಕೂಡ ಸಂಡೇ ಮನೆಯಲ್ಲಿ ಇದ್ಕೊಂಡು ನೋಡಿ ಭಾಳ ಸಂತೋಷ ಪಟ್ಟಿದ್ದೀನಿ. ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳು ಎಲ್ಲರೂ ಕೂಡ ಖುಷಿಯಿಂದ ಒಂದು ಸಿಹಿಯನ್ನು ಕೂಡ ಹಂಚ್ಕೊಂಡಿದ್ದೀವಿ. ಇದು ನಮ್ಮ ಎಲ್ರಿಗೂ ಸಂತೋಷ. ಇಂಡಿಯಾದಲ್ಲಿರುವಂಥ ಎಲ್ಲ ಪ್ರತಿಯೊಬ್ಬ ಅಭಿಮಾನಿಗೂ ಕೂಡ ನಾನು ಧನ್ಯವಾದಗಳು ಹೇಳ್ತೀನಿ. ಯಾಕಂದರೆ ಆಟಗಾರರು ಅವರು ಶ್ರಮ, ಅವರು ತೆಗೆದುಕೊಳ್ಳುವಂಥ ಒಂದು ಬದ್ಧತೆ. ಒಬ್ಬರು ನೋವಲ್ಲಿ ಕೂಡ ಇದ್ರು ಸರ್. ಯಾಕಂದರೆ ಫ್ಯಾಮಿಲಿಯಲ್ಲಿ ಒಂದು ಆಕ್ಸಿಡೆಂಟ್ ಆಗಿ ಸಾವಾಗಿತ್ತು. ಅವ್ರು ಕೊನೆಯದಾಗಿ ಹೇಳ್ತಾರೆ ಆ ಸಾವನ್ನು ಮರೆತು ಅವರು ಆಡಿದ್ದಾರೆ. ಏನು ಹೇಳ್ತೀರಾ ಮೇಡಮ್? ಇದು ಅವರಿಗೆ ಧನ್ಯವಾದ ಹೇಳ್ತೀನಿ. ಯಾಕಂತಂದರೆ ಸಾವು ಒಂದು ಕಡೆ ಇದ್ದರೂ ಕೂಡ ಇಂಡಿಯಾ ಗೆಲ್ಲಬೇಕಂತ ಒಂದು ಛಲ ಇದೆಯಲ್ಲ, ಅವ್ರಿಗೆ ನಾವು ಹ್ಯಾಂಡ್ಸ್ ಆಫ್ ಹೇಳ್ತೀವಿ, ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀವಿ. ಯಾಕಂತಂದರೆ ಸಾವು ಬದುಕಿನಲ್ಲಿ ಕೂಡ ನಮ್ಮ ಇಂಡಿಯಾ ಬಗ್ಗೆ ಗೌರವ ಇಟ್ಕೊಂಡು ಏನು ಹೊರಗಡೆ ಬಂದು ಆಟ ಆಡಿದ್ದಾರೆ, ಅವ್ರಿಗೂ ಹೃದಯಪೂರ್ವಕ ಧನ್ಯವಾದಗಳು ಹೇಳಲಿಕ್ಕೆ ಬಯಸ್ತಿದ್ದೀನಿ ಮೇಡಮ್. ಮೇಡಮ್, ನಮಗೆ ತುಂಬ ಸಂತೋಷ ಆಯಿತು. ಇಂಡಿಯಾ ಭಾರತ ದೇಶದಲ್ಲಿ ಗೆದ್ದಿದೆ ಅಂದರೆ ತುಂಬ ಜನ ಒಂಥರ ಆಗಿತ್ತು, ಯಾಕೆ ಗೆಲ್ತಾರ ಇಲ್ವ ಅಂತ ಡೌಟ್ ಆಗ್ತದೆ. ಆದರೆ ಸ್ಟೇಜ್ ಬಂದಮೇಲೆ ಗೆಲ್ತಾರೆ ಅಂತ ಒಂದು ನಂಬಿಕೆ ಇತ್ತು, ಒಂದು ಆಸೆ ಇತ್ತು. ಅವ್ರಿಗೆ 100% ಗೆಲ್ತೀವಿ ಅಂತ ತುಂಬ ಸಂತೋಷ ಆಯಿತು. ಈ ಸ್ಕೋರ್ ಬರೋವಾಗ ವಿಕೆಟ್ ಬೀಳೋವಾಗ ಏನಿಸ್ತು, ನಮ್ಮ ಇಂಡಿಯಾನ ಗೆಲ್ತೀವಿ ಅಂದರೆ 100% ಇಂಡಿಯಾ ಗೆಲ್ತದಂತ ಎಲ್ಲರಿಗೆ ಸಂತೋಷ ಆಯಿತು ಮೇಡಮ್. ಓಕೆ, ಅದರಲ್ಲೂ ಕೂಡ ನರೇಂದ್ರ ಮೋದಿ ಸ್ಟೇಡಿಯಮಲ್ಲಿ ಆಗಿರುವಂಥದ್ದು, ಅಮಿತ್ ಶಾ ಆಗಿರ್ಬೋದು, ಘಟಾನುಘಟಿ ನಾಯಕರುಗಳು ಕೂಡ ಇದ್ದರು. ಮೊದಲಿನ ಕೊಹ್ಲಿ ಆಗಿರ್ಬೋದು, ಧೋನಿ ಆಗಿರ್ಬೋದು, ಸಚಿನ್ ತೆಂಡೂಲ್ಕರ್ ಮಾದರಿಯನ್ನು ಈಗಿನವರು ಅನುಸರಿಸ್ತಿದ್ದಾರೆ ಸರ್. ಹೇಗೆ? ಯಾಕಂದರೆ ಮೊದಲಿನವರು ಹೇಗೆ ಪೀಠಿಕೆಯನ್ನು ಆಗಿರ್ತಾರೆ ಅದನ್ನು ಈಗಿನವರು ಪಾಲನೆ ಮಾಡ್ತಾ ಹೋಗಬೇಕು. ಅದನ್ನು ಮಾಡ್ತಾ ಇದ್ದಾರೆ ಸರ್. ಮೇಡಮ್, ಇವತ್ತು ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿಯವರಾಗಿರ್ಬೋದು, ನಮ್ಮ ಭಾರತದ ಗೃಹ ಮಂತ್ರಿಗಳಾಗಿರ್ಬೋದು, ಅಮಿತ್ ಶಾ ಅವರಾಗಿರ್ಬೋದು, ಒಟ್ಟಾರೆ ಅವರೇ ಖುದ್ದು ಆ ಒಂದು ಮೈದಾನಕ್ಕೆ ಹೋಗಿ ನೋಡಿರುವುದು ತುಂಬ ಸಂತೋಷ. ಯಾಕಂದರೆ ಇಂಡಿಯಾದಲ್ಲಿ ನಾವು ಎಲ್ಲೋ ಒಂದು ಸಲ ಕಳೆದ ಒಂದು ಸಾಲಿನಲ್ಲಿ ಪಾಕಿಸ್ತಾನ ಬೇರೆ ಬೇರೆ ರಾಜ್ಯಗಳು ಗೆದ್ದಾಗ ಭಾಳ ನೋವಿನಿಂದ ನಮ್ಮ ಇಂಡಿಯಾದವರು ವಾಪಸ್ ಬಂದಿದ್ದು ಉದಾಹರಣೆಗಳಿದ್ದಾವೆ. ಆದರೆ ಇವತ್ತು ನಮಗೆ ಇಂಡಿಯಾ ಗೆದ್ದಿದೆ ಅಂತಂದರೆ ಇಡೀ ನಮ್ಮ ಭಾರತ ದೇಶದಲ್ಲಿರುವಂಥ ಎಲ್ಲ ಪ್ರತಿಯೊಬ್ಬ ನಾಗರಿಕರು ಆಗಿರ್ಬೋದು, ರಾಜಕಾರಣಿಗಳಾಗಿರ್ಬೋದು, ಪ್ರತಿಯೊಬ್ಬ ಮೇಧಾವಿಗಳು ಭಾಳ ಸಂತೋಷದಿಂದ ಸಂಭ್ರಮಾಚರಣೆಯನ್ನು ಮಾಡ್ತಿರೋದು ಇದು ಮೊದಲನೇದು ಮೇಡಮ್. ಯಾಕಂದರೆ ಒಬ್ಬ ಪ್ರಧಾನಮಂತ್ರಿಗಳೇ
ನಮ್ಮ ದೇಶದ ನರೇಂದ್ರ ಮೋದಿಜಿಯವರೇ ಈ ಸ್ಟೇಡಿಯಂನಲ್ಲಿ ಕೂತ್ಕೊಂಡು ನೋಡಿರುವಂಥ ಉದಾಹರಣೆ ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ನಾವೆಲ್ಲರೂ ಕೂಡ ನಮ್ಮ ದೇಶದಲ್ಲಿರುವಂಥ ಪ್ರತಿಯೊಬ್ಬರಿಗೂ ಕೂಡ ಆಟಗಾರರಿಗೆ ಧನ್ಯವಾದ ಹೇಳ್ತೀವಿ, ಅಭಿನಂದನೆ ಸಲ್ಲಿಸ್ತೀವಿ. ಟೀಮ್ ಇಂಡಿಯಾ ವಿಶ್ವಕಪ್ ಗೆದ್ದಿರುವಂಥದ್ದು ಎಷ್ಟು ಖುಷಿ ಆಗ್ತಿದೆ ಸರ್ ಆಸ್ ಎ ಯೂತ್ ಆಗಿ? ತುಂಬ ಖುಷಿ ಆಯಿತು ಮೇಡಮ್. ಮ್ಯಾಚ್ ಎಲ್ಲರೂ ಚೆನ್ನಾಗಿ ಆಡಿದ್ರು ಮೇಡಮ್. ನಮಗೆ ಕೊಹ್ಲಿ ಇರಬೇಕಿತ್ತು, ಕೊಹ್ಲಿ ಇಲ್ಲದೆ ಇರೋದಕ್ಕೆ ಸ್ವಲ್ಪ ಇಂಟ್ರೆಸ್ಟ್ ಕಡಿಮೆ ಆಯಿತು. ಚೆನ್ನಾಗಿತ್ತು ಮೇಡಮ್ ಮ್ಯಾಚ್. ಅಂದ್ರೆ ಕೊಹ್ಲಿ ಇಲ್ಲದಿದ್ರು ಕೂಡ ಕೊಹ್ಲಿನ ಮಾದರಿನ ಈಗ ಅನುಸರಿಸ್ತಾರ, ಯಾಕಂದ್ರೆ ಟೀಮಲ್ಲಿ ಇರೋರು. ಯಾಕಂದ್ರೆ ನಿನ್ನೆ ನಿಮ್ಗೇನೆ ಗೊತ್ತು ಬಹಳಷ್ಟು ರೋಚಕ ಇತ್ತು, ನ್ಯೂಜಿಲ್ಯಾಂಡ್ ವಿರುದ್ಧ ನಮ್ಮ ಇಂಡಿಯಾ ಗೆಲ್ಲುತ್ತಾ ಅನ್ನೋ ಪ್ರಶ್ನೆ ಕೂಡ ಉದ್ಭವ ಆಗಿತ್ತು. ಏನು ಹೇಳ್ತೀರಾ? ಅದೇ ರನ್ನು ಚೆನ್ನಾಗಿ ಹೊಡೆದ್ರು ಮೇಡಮ್. ಲಾಸ್ಟ್ ಮ್ಯಾಚ್ ಸೇಮ್ ಅಷ್ಟೇ ರನ್ ಹೊಡೆದ್ರು, ಗೆಲ್ತಾರೆ ಅಂತ ಕಾನ್ಫಿಡೆಂಟ್ ಇತ್ತು ಮೇಡಮ್. ತುಂಬ ಖುಷಿ ಆಯಿತು. ಎಲ್ಲರೂ ಚೆನ್ನಾಗಿ ಬ್ಯಾಟಿಂಗ್ ಮಾಡಿದರು. ಯಾರ್ಯಾರು ಬ್ಯಾಟಿಂಗ್ ಮಾಡಿರಲಿಲ್ವೋ ಈ ಮ್ಯಾಚಲ್ಲಿ ತುಂಬ ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ರು. 255 ಸ್ಕೋರ್ ಮಾಡಿದ್ರು. ಈಸಿಲಿ ಒನ್ ಸೈಡ್ ಮ್ಯಾಚ್ ಆಗೋಯ್ತು. ನಾವು ನಮ್ಮ ಗೆಲುವು ಮೊದಲೇ ಗೊತ್ತಾಗೋಯ್ತು. ನಮ್ಮ ಬ್ಯಾಟಿಂಗ್ ಕಂಪ್ಲೀಟ್ ಆದಾಗಲೇ ಆಲ್ಮೋಸ್ಟ್ ನಾವು ಗೆದ್ದಿದ್ದೀವಿ ಅಂತ. ಅಲ್ಲಿ ಇನಿಷಿಯಲಿ 2-3 ವಿಕೆಟ್ ಬಿದ್ದಾಗ ನಮ್ಗೆ ಕನ್ಫರ್ಮ್ ಆಯಿತು. ನಾವೆಲ್ಲ ನೈಟೆಲ್ಲ ಎಲ್ಲ ಸೆಲೆಬ್ರೇಷನ್ನು ಇದೆಲ್ಲ ಮಾಡಿ ರೋಡಲ್ಲೆಲ್ಲ ಹೋಗಿ ಸೆಲೆಬ್ರೇಟ್ ಮಾಡಿ ಫ್ಲಾಗ್ ಹಾಸ್ಟ್ ಮಾಡಿ ಎಲ್ಲ ಮಾಡಿದ್ವಿ. ತುಂಬ ಖುಷಿ ಆಯಿತು. ಸರ್, ನ್ಯೂಜಿಲ್ಯಾಂಡ್ ಅಂದಾಗ ಬಹಳಷ್ಟು ಜನ ನಿನ್ನೆ ಮಧ್ಯಾಹ್ನ ಮಾತಾಡಿದ ವಿನ್ ಆಗುತ್ತಾ ಇಲ್ವಾ ಅನ್ನೋ ಒಂದು ಇದಿತ್ತು. ಬಟ್ 250 ಇವ್ರು ಹೊಡೆದಾಗ ಅವ್ರದ್ದು 150 ಮೇಲೆ ಹೋಗದೇ ಇರುವಾಗ ಬಹಳಷ್ಟು ಜನ ಓಕೆ ಅಷ್ಟೇ ಅನ್ನೋದು ಗೊತ್ತಾಯಿತು. ಸೊ ಟೀಮ್ ಇಂಡಿಯಾದಲ್ಲಿ ನಾಯಕರುಗಳು ಎಲ್ಲ ಮುಂಬರುವಂತಹ ಕ್ರಿಕೆಟ್ಗೆ ಸ್ಟ್ರಾಂಗ್ ಇದ್ದಾರೆ ಅಂತ ಒಂದು ಮೆಸೇಜ್ ಪಾಸ್ ಆಯ್ತಾ ಸರ್? ಹೌದು. ಈಗಿರೋ ಯಂಗ್ಸ್ಟರ್ಸು ಅದು ಒಬ್ಬರು ಮಿಸ್ ಮಾಡಿದ್ರು ಒಬ್ಬರು ಆಡ್ತಾರೆ. ಇವರು ಅಭಿಷೇಕ್ ಅವರು ಇದುವರೆಗೂ ಆಡಿರಲಿಲ್ಲ, ಈ ಮ್ಯಾಚಲ್ಲಿ ಆಡಿದ್ರು. ಆ ಥರ ಒಬ್ಬರು ಮಿಸ್ ಮಾಡಿದ್ರು ಒಬ್ಬರು ಆಡ್ತಾರೆ, ಪ್ಲೇ ಮಾಡ್ತಾರೆ. ಇವರು ಸಂಜು ಸ್ಯಾಮ್ಸನ್ ಅಂತೂ ಈ ಲಾಸ್ಟ್ 3 ಮ್ಯಾಚಸಲ್ಲಿ ತುಂಬ ಚೆನ್ನಾಗಿ ಪ್ಲೇ ಮಾಡಿದ್ರು. ಆ ಥರ ಒಬ್ಬೊಬ್ಬರು ಒಂದೊಂದು ಟೈಮ್ಗೆ ಒಬ್ಬೊಬ್ಬರು ಕ್ಲಿಕ್ ಆಗ್ತಿದ್ದಾರೆ. ಎಲ್ಲ ಮುಂಚೆ ಎಲ್ಲ ಫಿಕ್ಸ್ ಇತ್ತು, ಸಚಿನ್ ತೆಂಡೂಲ್ಕರ್ ಆಡ್ತಾರೆ ಅಂದರೆ ಸಚಿನ್ ತೆಂಡೂಲ್ಕರ್ ಆಡಿದ್ರೇ ಮ್ಯಾಚು ಅನ್ನೋ ಥರ ಇತ್ತು, ವಿರಾಟ್ ಕೊಹ್ಲಿ ಆಡಿದ್ರೇ ಮ್ಯಾಚ್ ಅನ್ನೋ ಥರ. ಈಗ ಒಬ್ಬರು ಮಿಸ್ ಮಾಡಿದ್ರು ಒಬ್ಬರು ಪ್ಲೇ ಮಾಡೋ ಥರ ಈಗ ಎಲ್ಲರೂ ಡೆವಲಪ್ ಆಗಿದ್ದಾರೆ. ಯಂಗ್ಸ್ಟರ್ಸ್ ಆಡ್ತಿರೋದ್ರಿಂದ ಇನ್ನು ಫ್ಯೂಚರ್ಸು ಇಂಡಿಯನ್ ಟೀಮು ತುಂಬ ಚೆನ್ನಾಗಿ ಬರುತ್ತೆ ಅನ್ನೋ ಒಂದು ಇದೆ. ಸರ್, ಈಗ ನೀವು ಹೇಳಿದರೆ ಕೊಹ್ಲಿ ಆಗಿರ್ಬೋದು, ಧೋನಿ ಆಗಿರ್ಬೋದು, ಸಚಿನ್ ತೆಂಡೂಲ್ಕರ್ ಆಗಿರ್ಬೋದು, ಇವರನ್ನೆಲ್ಲ ನಮ್ಮ ಈಗಿನ ಯೂತ್ಸ್ ಫಾಲೋ ಮಾಡ್ತಾ ಇದ್ದಾರೆ. ಅವರು ಆಟದ ಶೈಲಿನ ಇವರು ಅನುಸರಿಸ್ತಿದ್ದಾರೆ. ಹೇಗೆ ಒಗ್ಗಟ್ಟು ಹೇಗಿದೆ ಸರ್? ಅವರ ಆಟದ ಶೈಲಿ ಇವಾಗ ಧೋನಿ ಇದನ್ನು ಫಾಲೋ ಮಾಡ್ತಾ ಇದ್ದಾರೆ, ಯಾಕಂದರೆ ಅವ್ರ ಇದನ್ನು ತಗೊಳ್ತಾ ಇದ್ದಾರೆ. ಬಟ್ ಇವ್ರದ್ದೇ ಓನ್ ಶೈಲಿಗಳಿದೆ. ಈಗ ಏನು ಯಂಗ್ಸ್ಟರ್ಸ್ ಇದ್ದಾರಲ್ಲ ಅವ್ರದ್ದು ಓನ್ ಶೈಲಿಗಳಿದೆ. ಅದೇ ಥರ ಈಗ ಮ್ಯಾಚಿನ ಟ್ರೆಂಡು ಕೂಡ ಚೇಂಜ್ ಆಗಿದೆ. ಬಿಫೋರ್ ಇದ್ದಿದ್ದು ಮ್ಯಾಚ್ಗಳಿಗೂ ಸಚಿನ್ ತೆಂಡೂಲ್ಕರ್ ಆವಾಗ ಆಡ್ತಿದ್ದ ಮ್ಯಾಚ್ಗಳಿಗೂ ಈಗ ಆಡ್ತಿರೋ ಮ್ಯಾಚ್ಗಳಿಗೂ ತುಂಬ ವ್ಯತ್ಯಾಸ ಇದೆ. ಅದ್ರ ರೀತಿಯೇ ಬೇರೆ. ನಾವು ಕೂಡ ಅವತ್ತು ಹೋಗಿ ಟಿ ವಿಯ ಮುಂದೆ ಕೂತ್ಕೋತೀವಿ ಅಂದರೆ ಸಚಿನ್ ತೆಂಡೂಲ್ಕರ್ ಬರ್ತಾರೆ, ಅವ್ರು ಆಡ್ತಾರೆ ಅಷ್ಟೇ ನೋಡ್ತಾ ಇದ್ದು. ಬೇರೆಯವರೆಲ್ಲ ಆಡ್ತಾರೋ ಬಿಡ್ತಾರೋ, ಸೊ ಹಾಗೆ ಅಷ್ಟು ಇದ್ರ ಕೊಡ್ತಾಯಿದ್ದೆ. ಈಗ ಎಲ್ಲ ಓಲ್ಡ್ ಟೀಮೇ ಒಂದು ಇದಾಗ ಆಡ್ತಾ ಇದ್ದಾರೆ. ಅದರಿಂದ ಟೀಮ್ ಅವ್ರದ್ದು ಎಲ್ಲರದ್ದು ಪರ್ಫಾರ್ಮೆನ್ಸು ತುಂಬ ಚೆನ್ನಾಗಿದೆ, ಚೆನ್ನಾಗಿ ಮಾಡ್ತಾರೆ. ಒಬ್ಬರು ಇಬ್ಬರು ಫೇಲ್ಯೂರ್ ಆಗುತ್ತೆ. ಅದು ಒಂದು ಮ್ಯಾಚಲ್ಲಿ ಒಬ್ಬರು ಫೇಲ್ಯೂರ್ ಆದರೆ ಇನ್ನೊಂದು ಮ್ಯಾಚ್ ಒಗ್ಗಟ್ಟಲ್ಲಿ ಡೆಫಿನೆಟ್ಲಿ ಇದು ತುಂಬ ಇದಾಗಿ ಬರ್ತಿದೆ. ಈಗ ನಿನ್ನೆ ಮ್ಯಾಚು ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ಭಾಳ ಚೆನ್ನಾಗಿತ್ತು, ಭಾಳ ಅದ್ಭುತವಾಗಿತ್ತು. ಕನ್ಸಿಕ್ಯೂಟಿವ್ ಆಗಿ 2 ವರ್ಲ್ಡ್ ಕಪ್ಪನ್ನು ನಮ್ಮ ಇಂಡಿಯನ್ಸ್ ಗೆದ್ದಿದ್ದಾರೆ. ಅದರಲ್ಲೂ ಯಂಗ್ ಇಂಡಿಯಾ ಭಾಳ ಚೆನ್ನಾಗಿದೆ. ಯಂಗ್ ಪ್ಲೇಯರ್ಸು ಅಭಿಷೇಕ್ ಇರ್ಬೋದು, ಸ್ಯಾಮ್ಸನ್ ಇರ್ಬೋದು, ಭಾಳ ಚೆನ್ನಾಗಿ ಆಡಿ, ಬುಮ್ರಾ ಇರ್ಬೋದು, ಭಾಳ ಚೆನ್ನಾಗಿ ಆಡಿದ್ದಾರೆ. ನಿಜವಾಗ್ಲೂ ಇಟ್ಸ್ ಎ ಗ್ರೇಟೆಸ್ಟ್ ಅಚೀವ್ಮೆಂಟ್ ಫಾರ್ ಅವರ್ ಇಂಡಿಯನ್ ಕ್ರಿಕೆಟ್ ಟೀಮ್. ಐ ಹೋಪ್ ಇನ್ ಫ್ಯೂಚರ್ ಆಲ್ಸೋ ದೇ ವಿಲ್ ಡೂ ದ ಸೇಮ್ ಥಿಂಗ್. ಓಕೆ ಸರ್, ಈಗ ನೀವು ಕೂಡ ನ್ಯಾಯವಾದಿದ್ದೀರಾ. ಮೊದಲ ನಾಯಕರ ಅಂದರೆ ಈಗ ಧೋನಿ ಆಗಿರ್ಬೋದು, ಕೊಹ್ಲಿ ಆಗಿರ್ಬೋದು, ಅವರು ಆಡ್ತಾ ಇದ್ದ ಶೈಲಿಯನ್ನೇ ಈಗಿನ ಯೂತ್ಸ್ ಪಾಲನೆ ಮಾಡ್ತಾ ಇದ್ದಾರೆ? ಮೇಡಮ್, ನನ್ನ ಪ್ರಕಾರ ಅವ್ರು ಚೂರು ಸ್ಲೋ ಇದ್ರು, ಇವ್ರು ತುಂಬ ಫಾಸ್ಟ್ ಇದ್ದಾರೆ ಮೇಡಮ್. ಅವರು ಜನ್ರೇಷನ್ ಚೇಂಜ್ ಆಗ್ತಿದ್ದಂಗೆ ನೋ ಡೌಟ್ ಇದು ಧೋನಿ ಇಸ್ ಎ ಫ್ಯಾಂಟಾಸ್ಟಿಕ್ ಕ್ಯಾಪ್ಟನ್. ಬಟ್ ಈಗಿರೋರು ಚೆನ್ನಾಗಿದ್ದಾರೆ ಮೇಡಮ್. ನಾವು ಇವಾಗ ಯಾವುದಿದೆ ಅದನ್ನು ಇಷ್ಟಪಡಬೇಕಲ್ವಾ? ಅವ್ರು ಸ್ವಲ್ಪ ಗೆಲ್ಲುತ್ತಾ ಗೆಲ್ಲಲ್ವಾ ಅನ್ನೋ ಮೇಡಮ್ 90% ಸ್ಟಾರ್ಟಿಂಗಲ್ಲೇ ಗೊತ್ತಿತ್ತು ಗೆಲ್ತಾರೆ ಅಂತಂತ. ಬಟ್ ಆಗ್ತಾ 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 ಒಂದು 10 ಓವರ್ ಅಷ್ಟಲ್ಲಿ ಗೊತ್ತಾಗ್ಬಿಡುತ್ತೆ ಗೆಲ್ತಾರೆ. ಚೆನ್ನಾಗಿ ಬ್ಯಾಟಿಂಗ್ ಬೌಲಿಂಗ್ ಮಾಡಿದ್ರು. ಬುಮ್ರಾ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು ಮೇಡಮ್. ಅದು ಬಿಟ್ಟು ಅಭಿಷೇಕ್, ಸ್ಯಾಮ್ಸನ್ನು ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ರು. ಫಸ್ಟ್ 3 ಪ್ಲೇಯರ್ಸ್ ಇದ್ರಲ್ಲ ಮೇಡಮ್, ಅಲ್ಟಿಮೇಟ್ ಆಗಿ ಮಾಡಿದ್ರು ಅವ್ರು. ಯಾಕೆಂತಂದರೆ ಫಸ್ಟ್ 14 ಓವರಲ್ಲಿ 200 ರನ್ ಬಂದ್ಬಿಡ್ತು ನಮಗೆ. ಫಸ್ಟ್ 14 ಓವರ್ಸಲ್ಲಿ 15 ಬಂದ್ಬಿಡ್ತು. ಆವಾಗಲೇ ಗೊತ್ತಾಗ್ಬಿಡ್ತು ವಿ ಆರ್ ಇನ್ ಅ ವಿನ್ನಿಂಗ್ ಸೈಡ್ ಅಂತ. Basically just happy to see India getting win. Last few overs especially, winning by 96 runs. It was very good. Saw some part of the match, but yeah, it was happy to see. ಎಷ್ಟು ಖುಷಿ ಆಯ್ತು ಇಂಡಿಯಾ ಗೆದ್ದಿರೋದು? ತುಂಬ ಖುಷಿ ಆಯ್ತಮ್ಮ. ಓಕೆ, ನಮಗೆಲ್ಲ ಭಾರತ ದೇಶಕ್ಕೊಂದು ಹೆಮ್ಮೆ. ಓಕೆ,
I wish all the Indians proud of this match. ಮೇಡಮ್ ಖಂಡಿತವಾಗ್ಲೂ ಖುಷಿ ಇದೆ. ಏನಕ್ಕಂದರೆ ಭಾರತ ದೇಶ ಇವಾಗ ಕಂಪ್ಲೀಟಾಗಿ ಒಂದು ಬ್ಯಾಕಪ್ ಆಗಿ ಯಾವುದೇ ಒಂದು ಮ್ಯಾಚ್ ಆಡಿದ್ರೂ ಗೆಲ್ತಾ ಬರ್ತಾ ಇದೆ. ಸೊ ಕಂಪ್ಲೀಟಾಗಿ ನಾನು ಸ್ಕೂಲ್ ಡೇಸಲ್ಲಿದ್ದಾಗ ನಂಗೆ ನಿಜವಾಗ್ಲೂ ಆಸ್ಟ್ರೇಲಿಯಾ ನೆನಪಾಗುತ್ತೆ ಮೇಡಮ್. ಏನಕ್ಕಂದರೆ ಆಸ್ಟ್ರೇಲಿಯಾದವ್ರಿಗೆ ಯಾವುದೇ ಒಂದು ಟೀಮ್ ಜೊತೆ ಪೈಪೋಟಿ ಮಾಡಿದ್ರು 100% ಆಸ್ಟ್ರೇಲಿಯಾದವ್ರು ಗೆಲ್ತಾಯಿದ್ರು. ಐ ಆಮ್ ಟಾಕಿಂಗ್ ಅಬೌಟ್ ನಾನು ಯಾವಾಗ 10th ಸೊ 2010 ನಾನು 10th ನಾನು ಹೇಳ್ತಿರೋ ಮಾತಿದು. ಸೊ ಯಾವಾಗಲೇ ಒಂದು ಮ್ಯಾಚ್ ಅಂತ ಬಂದಾಗ್ಲೂ ಆಸ್ಟ್ರೇಲಿಯಾ ಅವ್ರು ಗೆಲ್ಲೋರು. ಅದೇ ರೀತಿಯೇ ಒಂದು ಟಫ್ ಮತ್ತು ಎನರ್ಜೆಟಿಕ್ ಮತ್ತು ಯಂಗ್ಸ್ಟರ್ಸ್ದು ಒಂದು ಟೀಮ್ ಫಾರ್ಮ್ ಆಗಿದೆ. ಸೊ ಗೌತಮ್ ಗಂಭೀರ್ ಅವ್ರಿಗೆ ಮತ್ತು ವೆಂಕಟೇಶ್ ಪ್ರಸಾದ್ ಅವ್ರಿಗೆ, ಅನಿಲ್ ಕುಂಬ್ಳೆ ಸರ್ಗೆ ಮತ್ತು ರಾಹುಲ್ ದ್ರಾವಿಡ್ ಅವ್ರಿಗೆ ತುಂಬ ಹೃದಯ ಧನ್ಯವಾದಗಳು. ಇಂಥ ಒಂದು ಟೀಮ್ನ ನೀವು ಕೋಚ್ ಮಾಡ್ತಾಯಿದ್ದೀರಾ, ಟ್ರೈನ್ ಮಾಡ್ತಾಯಿದ್ದೀರಾ. ಮತ್ತು ಬೌಲರ್ಸ್ ಆಗಿರ್ಬೋದು, ಫೀಲ್ಡರ್ಸ್ ಆಗಿರ್ಬೋದು, ಬ್ಯಾಟ್ಸ್ಮನ್ಗಳಾಗಿರ್ಬೋದು, ಎಲ್ಲರೂ ಒಂದು ಎನರ್ಜೆಟಿಕ್ ಆಗಿ ಅವರು ಫೀಲ್ಡಿಗೆ ಬರ್ತಾ ಇದ್ದಾರೆ. ಅವರ ಒಂದು ಪರ್ಫಾರ್ಮೆನ್ಸ್ನ ತೋರಿಸ್ತಾ ಇದ್ದಾರೆ. ನಿಜವಾಗಿ ನನಗಂತೂ ತುಂಬ ಖುಷಿಯಾಗಿದೆ ಈ ಭಾರತ ಗೆದ್ದಿದ್ದಕ್ಕೆ. ಜೈ ಹಿಂದ್, ಜೈ ಭಾರತ್ ಮಾತಾ ಕಿ ಜೈ. ನಿಜವಾಗ್ಲೂ ನಮ್ಮ ದೇಶಕ್ಕೆ ಒಂದು ಹೆಮ್ಮೆ ವಿಚಾರ. ಒಂದು ಅದ್ಭುತವಾಗಿ ಒಂದು ಕ್ರಿಕೆಟಲ್ಲಿ ಇಂಥ ಒಂದು ಜಯನ ಯಾವತ್ತೂ ಸಾಧಿಸಿದ್ರೋ ಇಲ್ವೋ, ತುಂಬ ಖುಷಿಯಾಗುತ್ತೆ. ಅಭಿಮಾನಿಗಳೆಲ್ಲ ಸಂಭ್ರಮಿಸುವ ದಿನ ಏನಾದ್ರು ಇತ್ತು ಅಂದರೆ ಅದು ಇವತ್ತಿನ ದಿನ ನಾವೆಲ್ಲ ಹಬ್ಬದ ಥರ ಮಾಡ್ತಾಯಿದ್ದೀವಿ. ತುಂಬ ಖುಷಿಯಾಯಿತು. ನಿನ್ನೆ ಎಲ್ಲರದು ಇಟ್ಸ್ ಎ ಟೀಮ್ ವರ್ಕ್. ಸೊ ನಮಗೆ ತುಂಬ ಟೈಮಿಂದ ನೋಡ್ತಾ ಇದ್ದು ಇಂಡಿಯನ್ ಟೀಮಲ್ಲಿ ಟೀಮ್ ವರ್ಕ್ ಇರಲಿಲ್ಲ. ಸೊ ದೇರ್ ಇಸ್ ಎ ಸೀನಿಯರ್ ಜೂನಿಯರ್ ಆ ಥರ ಇತ್ತು. ಸೊ ದಿಸ್ ಟೈಮ್ ದೇ ಹ್ಯಾವ್ ಡನ್ ಎ ಗುಡ್ ಜಾಬ್. ಸೊ ಎಲ್ಲ ಜೂನಿಯರ್ಸ್ ವಿತ್ ದ ಹೆಲ್ಪ್ ಆಫ್ ದ ಸೀನಿಯರ್ಸ್ ದೇ ಹ್ಯಾವ್ ಡನ್ ಎ ವಂಡರ್ಫುಲ್ ಜಾಬ್. ಸೊ ವಿ ಹ್ಯಾವ್ ವಿನ್ ಆ್ಯಂಡ್ ವಿ ಆರ್ ವೆರಿ ಹ್ಯಾಪಿ ವಿತ್ ದ್ಯಾಟ್. ಇದೇ ಕಂಟಿನ್ಯೂ ಆಗಲಿ ಅಂತ. ದಿಸ್ ಈಸ್ ದ ಕೋರ್ಡಿನೇಷನ್ ಕಂಟಿನ್ಯೂ ಆಗಲಿ. ಸೊ ಇಂಡಿಯಾ ಈಸ್ ನಂಬರ್ 1, ಆಲ್ವೇಸ್ ವಿಲ್ ಬಿ ಎ ನಂಬರ್ 1 ಆಗಲಿ ಅಂತ ನಾನು ಹಾರೈಸ್ತೀನಿ. ನಿಮ್ಗೆ ಯಾರು ಇಷ್ಟ ಸರ್ ಟೀಮಲ್ಲಿ? ಆಲ್ ಆರ್ ಯಾರು ಚೆನ್ನಾಗಿ ಆಡ್ತಾರೆ, ಚೆನ್ನಾಗಿ ಆಡಲ್ಲ ಅನ್ನೋದಕ್ಕಿಂತ ಇಫ್ ಎಟ್ ಆಲ್ ಒಂದು ಸ್ಪೋರ್ಟ್ಸ್ ಸ್ಪಿರಿಟ್ಸಿಂದ ಯಾರು ಆಡ್ತಾರೋ ಅವರೆಲ್ಲರೂ ಇಷ್ಟ. ನಿನ್ನೆ ಆಗಿದ್ದ ಮ್ಯಾಚು ಚೆನ್ನಾಗಿತ್ತು. ನಮ್ಮ ಭಾರತ ಕ್ರಿಕೆಟ್ ಆಟಗಾರರಿಗೆ ಶುಭ ಹಾರೈಸೋಣ, ಕಂಗ್ರ್ಯಾಚುಲೇಷನ್. ಹಾಗೂ ಸ್ಟಾರ್ಟಿಂಗಲ್ಲಿ ಚೆನ್ನಾಗಿತ್ತು. ಒಂದು ಸ್ಟಾರ್ಟಿಂಗ್ ಫಸ್ಟ್ ಓವರಲ್ಲಿ ರನ್ ರೇಟ್ ಕಡಿಮೆ ಬಂತು. ಆಮೇಲೆ ತೊಗೊಂಡ್ರು ಚೆನ್ನಾಗಿ 6 overs ತನಕ ಒಳ್ಳೆ ಬ್ಯಾಟಿಂಗ್ ಆಯಿತು. ಆಮೇಲೆ ಒಂದು ವಿಕೆಟ್ ಬಿದ್ದ ಕಡಿಮೆ ಆಯಿತು. ಆದರೆ ಚೆನ್ನಾಗಿ ಸ್ಕೋರ್ ಬಂತು. ನನ್ನ ಎಕ್ಸ್ಪೆಕ್ಟೇಷನ್ ಇದ್ದಿದ್ದು 300 ಚೇಂಜಸ್ ಹೊಡಿತಾರೆ ಅಂತ. ಯಾಕಂದರೆ ಸ್ಟಾರ್ಟಿಂಗ್ 6 ಓವರ್ ಇತ್ತಲ್ಲ ರನ್ ರೇಟು. ಆ ಎಕ್ಸ್ಪೆಕ್ಟೇಷನಲ್ಲಿ 300 ಚಿಲ್ಲರೆ ಹೊಡಿಬೋದು ಅಂತ ಅಂದ್ಕೊಂಡೆ. ಆಮೇಲೆ ಒಂದು ವಿಕೆಟ್ ಬಿದ್ದ ಮೇಲೆ ರನ್ ರೇಟ್ ಎಲ್ಲ 6 ಪವರ್ ಪ್ಲೇ ಆದಮೇಲೆ ರನ್ ರೇಟ್ ಕಡಿಮೆ ಆಯಿತು. ನಾವು ಎಕ್ಸ್ಪೆಕ್ಟೇಷನ್ ಮಾಡ್ದಂಗೆ ಆಗಲಿಲ್ಲ. ಆದರೆ ಸೆಕೆಂಡು ನಮ್ಮ ಒಳ್ಳೆ ರನ್ ರೇಟ್ ತೊಗೊಂಡ್ಮೇಲೆ ಅವರು ನ್ಯೂಜಿಲ್ಯಾಂಡವರು ನಾನು ಎಕ್ಸ್ಪೆಕ್ಟೇಷನ್ ಇತ್ತು ಅವರು ಟಾರ್ಗೆಟ್ ಮಾಡ್ತಾರೆ ಅಂತ. ಆದರೆ ನಮ್ಮ ಬೌಲರ್ಗಳು ಚೆನ್ನಾಗಿ ವಿಕೆಟ್ ತೊಗೊಂಡು ಒನ್ ಸೈಡ್ ಮಾಡಿಕೊಂಡ್ರು. ಆದರೆ ಮ್ಯಾಚು ಒಳ್ಳೆ ಫೈಟ್ ಸಿಗಲಿಲ್ಲ. ಒಬ್ಬ ಸ್ಪೋರ್ಟ್ಸ್ಮನ್ ಸ್ಪಿರಿಟಲ್ಲಿ ಹೇಳ್ಬೇಕಂದ್ರೆ ಒಳ್ಳೆ ಫೈಟ್ ಸಿಗುತ್ತೆ ನೋಡೋ ಅಂಥದ್ದು. ನ್ಯೂಜಿಲ್ಯಾಂಡ್ ಅವರು ಡಿಸಪಾಯಿಂಟ್ ಮಾಡೋರು ಅದನ್ನು. ತುಂಬ ಖುಷಿ ಆಯಿತು ಟೀಮ್ ಇಂಡಿಯಾ ಗೆದ್ದಿದ್ದಕ್ಕೆ. ಇನ್ನು ಸಂಜು ಸ್ಯಾಮ್ಸನ್ ಬ್ಯಾಟಿಂಗು, ನಮ್ಮ ಟಾಪ್ 3 ಆರ್ಡರ್ಸ್ ಕೂಡ ತುಂಬ ಚೆನ್ನಾಗಿ ಆಡಿದ್ದು. 50s ಅವ್ರ ಕಡೆಯಿಂದ ಬಂದಿದ್ದು ತುಂಬ ಚೆನ್ನಾಗಿತ್ತು. ಮತ್ತೆ ಬೌಲಿಂಗ್ ಬುಮ್ರಾ ಗೊತ್ತಿದೆ, ಬೂಮ್ರಾ ಅಂತಾರೆ. ಬೂಮ್ರಾ ನಿಮ್ಗೆ ಇಷ್ಟನಾ? ಅವರ ಹೇರ್ ಸ್ಟೈಲ್ ಆಗಿರ್ಬೋದು, ಅಷ್ಟು ಜನ ತಂಡದ ನಡುವೆ ಅವನ ಹೇರ್ ಸ್ಟೈಲೇ ಒಂದು ಅಟ್ರಾಕ್ಟ್. ಬೂಮ್ರಾ ಬಗ್ಗೆ ಏನು ಹೇಳ್ತೀರಾ? ಬುಮ್ರಾದು ಏನು ಹೇಳೋಕ್ಕಾಗೋದಿಲ್ಲ. ಈಸ್ ಬ್ರಿಲಿಯಂಟ್ ಅಂತ ಹೇಳ್ಬೋದು. ಯಾಕಂದರೆ ಅವ್ರು ಸೆಮಿಫೈನಲ್ಗೆ ಆಡಿಸಿಲ್ಲ ಅಂದರೆ ಲಾಸ್ಟ್ ಡೆತ್ ಓವರ್ಸ್ ಅವ್ರು ಆಡಿಸಿಲ್ಲ ಅಂದರೆ ನಾವು ಫೈನಲ್ಸ್ ಕೂಡ ಬರ್ತಾಯಿಲ್ಲ. ಯಾಕಂದರೆ ಆಲ್ರೆಡಿ ಚೇಸ್ ಮಾಡೋಕ್ಕಿದ್ರು ಅವರು. ಇನ್ನು ಲಾಸ್ಟ್ 2 ಓವರ್ಸಿಂದ ನಮಗೆ ಮ್ಯಾಚ್ ನಮ್ಮ ಕೈಗೆ ಬಂದಿದ್ದು. ಮತ್ತು ಫೈನಲ್ಸ್ ತುಂಬ ಚೆನ್ನಾಗಿತ್ತು. ಆಲ್ ದ ಬೆಸ್ಟ್ ಟೀಮ್ ಇಂಡಿಯಾ. ಇನ್ನೂ ಹಂಗೆ ಪರ್ಫಾರ್ಮೆನ್ಸ್ ಕೊಡಿ. ನೆಕ್ಸ್ಟ್ ಬರೋ ವರ್ಲ್ಡ್ ಕಪ್ ನಮ್ಮದೇ ಇರಲಿ ಇನ್ನೊಂದ್ಸಲ. ನ್ಯೂಜಿಲೆಂಡ್ ಜೊತೆ ಅಂದಾಗ ನಿನ್ನೆ ಬಹಳಷ್ಟು ಜನಕ್ಕೆ ಒಂದು ಕೌತುಕ ಇತ್ತು, ಯಾಕಂದ್ರೆ ವಿನ್ ಆಗ್ತೀವಾ ಇಲ್ವಾ ಅಂತ. ಮತ್ತೆ ನಾವು ಕಳೆದ ಮ್ಯಾಚನ್ನು ನೋಡುವಾಗ ಫೈನಲ್ಗೆ ಬಂದು ಎಷ್ಟೋ ಒಂದು ಬಹಳಷ್ಟು ಹತ್ತಿರದಿಂದ ವಿನ್ ಆಗ್ತಾ ಇದ್ರು ನಿನ್ನೆ ಕೂಡ. ಬಟ್ 200 ಮೇಲೆ ದಾಟಿದಾಗ ನಮ್ಮ ಇಂಡಿಯಾ ವಿನ್ ಆಗುತ್ತೆ ಅನ್ನೋದು ಎಲ್ಲರ ಅನಿಸಿಕೆ ಆಗಿತ್ತು. ನಿಮ್ಗೆ ಹೇಗೆ ಅನಿಸ್ತು ಸರ್? ತುಂಬ ಚೆನ್ನಾಗಿ ಅನಿಸ್ತು. ನೆನ್ನೆ 250 ಹೊಡೆದಾಗೆ ಅದು ಆಗಿದ್ದು ಮ್ಯಾಚ್ ಬಂದ್ಬಿಡುತ್ತೆ ಅಂತ ಅಂದ್ಕೊಂಡೆ. ಬಟ್ ಸ್ಟಾರ್ಟಿಂಗಲ್ಲೇ ವಿಕೆಟ್ಸ್ ಅವ್ರದ್ದು ನಾವು ಹೊರಟೋಗಿದ್ಮೇಲೆ ಅದಿನ್ನೂ ನಮಗಿನ್ನೂ ಕಾನ್ಫಿಡೆನ್ಸ್ ಜಾಸ್ತಿ ಕೊಡ್ತು, ನಮಗೆ ವಿನ್ ಆಗ್ತೀರಿ ಅಂದ್ಬಿಟ್ಟು. ಓಕೆ, ಸೋತ ತಂಡನೂ ನಾವು ಇದು ಮಾಡೋಕ್ಕಾಗಲ್ಲ. ಅದರಲ್ಲಿ ಯಾರು ನಿಮಗೆ ಇಷ್ಟ? ಯಾರ ಬ್ಯಾಟಿಂಗ್ಸ್ ಇಷ್ಟ ನಿಮಗೆ? ಫಿನ್ನೆಲಂದು ಮತ್ತು ಶೆಫರ್ಡ್ ತುಂಬಾ ಅಂದ್ಕೊಂಡಿದ್ರೆ ಅವ್ರದ್ದು ಜಾಸ್ತಿ ಲಾಂಗ್ ಹೋಗುತ್ತೆ ಬ್ಯಾಟಿಂಗ್ ಅಂದ್ಬಿಟ್ಟು. ಫಿನ್ನೆಲಂದು ಶಾರ್ಟ್ ಬ್ಯಾಟಿಂಗ್ ಇತ್ತು. ಬಟ್ ನಮ್ಮದು ಶೆಫರ್ಡ್ ಅವ್ರು ಆಡಿದರು 50s ತುಂಬ ಚೆನ್ನಾಗಿ ಬಂತು. ಮತ್ತು ಫಾಸ್ಟಾಗಿ ಬಂದಿತ್ತು ಅವ್ರು 50. ಅವರು ಲಾಸ್ಟ್ ಗಂಟೆ ಇದ್ದಿದ್ರೆ ಸ್ವಲ್ಪ ಭಯ ಆಗ್ತಿತ್ತು. ಬಟ್ ಸ್ಟಾರ್ಟಿಂಗಲ್ಲೇ ವಿಕೆಟ್ಸ್ ಬಿದ್ದು ತುಂಬ ಖುಷಿ ಆಯಿತು. ಮತ್ತು ಬುಮ್ರಾ ಅವರು ಗೊತ್ತಲ್ಲ, ಬುಮ್ರಾ ಅವ್ರದ್ದು 4 ವಿಕೆಟ್ಸ್ ಅದೇ ಜಾಸ್ತಿ ಇದಾಯಿತು. ನಿನ್ನೆ ಮ್ಯಾಚು ಔಟ್ ಆಫ್ ಫಾರ್ಮ್ ಇರೋ ಪ್ಲೇಯರ್ಸ್ ಎಲ್ಲ ಚೆನ್ನಾಗಿ ಆಡಿ ಒನ್ ಸೈಡೆಡ್ ಆಗಿ ಗೆದ್ದರು. ಅದು ತುಂಬ ಇಷ್ಟ ಆಯಿತು. ಆದರೆ ನ್ಯೂಜಿಲ್ಯಾಂಡ್ ನೋಡಿದ್ರೆ ಸ್ವಲ್ಪ ಬೇಜಾರಾಗುತ್ತೆ. ಯಾಕೆ ಅಂದರೆ ಅವರು 7 ಇಯರ್ಸಿಂದ ಫೈನಲ್ ಬಂದು ಪಾಪ ಸೋಲ್ತಾಯಿದ್ರು.
ಅದೇ ಫುಲ್ ಬೇಜಾರು. ಓಕೆ. ಸೊ ಯಾರು ನಿಮ್ಗೆ ಇಷ್ಟ? ನನಗೆ ಸಂಜು ಸ್ಯಾಮ್ಸನ್ ಅಂದರೆ ತುಂಬ ಇಷ್ಟ. ಯಾಕೆ? ಯಾಕಂದರೆ ಅವ್ರಿಗೆ ಎಷ್ಟೊಂದು ಲಾಸ್ಟ್ ಮೂಮೆಂಟಲ್ಲಿ ಡ್ರಾಪ್ ಆಗೋ ಪ್ಲೇಯರ್ನ ಮ್ಯಾಚ್ ತಂದು ನಾಕೌಟ್ ಮ್ಯಾಚಸಲ್ಲಿ 89, 90 ಎಲ್ಲ ಹೊಡೆದ್ರು. ಅದಕ್ಕೆ ಪ್ರತ್ಯೇಕವಾಗಿ T20 ಮ್ಯಾಚು ಇಂಡಿಯಾ ಮತ್ತೊಂದು ಸರಿ ವಿನ್ ಆಯಿತು ಅಂತ ಹೇಳೋದ್ರಲ್ಲಿ ನಮಗೆ ಹೆಮ್ಮೆ. ಅದು ಇಂಡಿಯಾ ಪ್ರತ್ಯೇಕವಾಗಿ ಗೆದ್ದಿದೆ ಅಂತ ಹೇಳೋದು ಇನ್ನೂ ತುಂಬ ಹೆಮ್ಮೆ. ಅದರಲ್ಲಿ ಇನ್ನೂ ತುಂಬ ಸಂತೋಷ, ನಮ್ಮ ಸಂಜು ಸ್ಯಾಮ್ಸನ್ ಅವ್ರದ್ದು ಆಟ ಅಂತೂ ತುಂಬ ಚೆನ್ನಾಗಿತ್ತು. ಅದು 95 ರನ್ಸ್ ಇದರಲ್ಲಿ ಗೆದ್ದಿದ್ದೀವಿ ಅಂದರೆ ಅದಕ್ಕಿಂತ ದೊಡ್ಡದೊಂದು ಕಾರ್ಯ ಬೇರೆ ಇಲ್ಲ. ಅದಂತೂ ತುಂಬ ಚಾಲೆಂಜಿಂಗ್ ಆಗಿತ್ತು, ಗೇಮು ತುಂಬ ಚಾಲೆಂಜಿಂಗ್ ಆಗಿತ್ತು, ಆಟ ನೋಡೋಕ್ಕೂ ತುಂಬ ಇಂಟ್ರೆಸ್ಟ್ ಆಗಿತ್ತು. ಇಟ್ ವಾಸ್ ಎ ಗುಡ್ ಮ್ಯಾಚ್. ಯಾರು ನಿಮ್ಗೆ ಇಷ್ಟ ಸರ್? ಇವತ್ತಿನ ಇದರಲ್ಲಿ ನಮಗೆ ಅಷ್ಟೇ ಎಲ್ಲರದ್ದು ಹೆಸರು ಗೊತ್ತಿಲ್ಲ. ವಿ ನೋ ಓನ್ಲಿ ಸಂಜು ಸ್ಯಾಮ್ಸನ್. ಬೂಮ್ರಾ ಅಂತ. ಬೂಮ್ರಾ ಹೆಸರನ್ನ ಕೇಳಿಸ್ಕೊಂಡಿದ್ದೀವಿ. ವಿ ಆರ್ ಆಲ್ ಓಲ್ಡ್ ಕ್ರಿಕೆಟರ್ಸ್. ನಮಗೆ ಗವಾಸ್ಕರ್, ಶ್ರೀನಿವಾಸು, ಕಪಿಲ್ ದೇವ್ ಅವ್ರದ್ದು ಹೆಸರುಗಳು ಗೊತ್ತಿತ್ತು. ಇವತ್ತಿನ ಹೆಸರು ಟೈಮ್ ಇಲ್ಲ ನೋಡೋಕ್ಕೆ, ಹೆಸರು ಗೊತ್ತಿಲ್ಲ. ಬಟ್ ವಿ ಲವ್ ಕ್ರಿಕೆಟ್ ಇದ್ದರೆ ನೋಡ್ತೀವಿ, ಸ್ವಲ್ಪ ಹೊತ್ತೇ ನೋಡ್ಬಿಟ್ಟು ಎದ್ದು ಹೋಗ್ತೀವಿ. ಬಟ್ ವಿ ಡೋಂಟ್ ನೋ ಆಲ್ ಡೀಟೇಲ್ಸ್ ಆಫ್ ದ ನೇಮ್ಸ್ ಆ್ಯಂಡ್ ಆಲ್. ಬಟ್ ಯೆಸ್ಟರ್ಡೇಸ್ ಮ್ಯಾಚ್ ವಾಸ್ ಸೋ ನೈಸ್. ಥ್ಯಾಂಕ್ ಯು. ಬುಮ್ರಾ ಹಾಗೆ ಇರುವಂಥ ನಮ್ಮ ಭಾರತ ದೇಶದಲ್ಲಿ ಬೌಲರ್ ಅಂದೇ ಇಡೀ ವರ್ಲ್ಡ್ನಲ್ಲೇ ಇಲ್ಲ. ಯಾಕಂದರೆ ಯಾರ್ಕರ್ ಆಗ್ತಾರಂತಂದರೆ ಅಂಥ ಬೌಲರ್ಸ್ ಬೂಮ್ರಾ ಎಂದಾಗ ಹೇಳ್ತಾರೆ. ಅವರು ಇದರಲ್ಲಿ ಸೆಮಿಫೈನಲ್ಲಿ ಅವರು 2 ಓವರ್ನ ಹಾಕಿದ್ರಲ್ವಾ, ಒಂದು 8 ರನ್ ಕೊಟ್ಟರು, ಒಂದು ಬರೀ 6 ರನ್ ಕೊಟ್ಟರು. ಅವಾಗ ಅಲ್ಲೇ ಟರ್ನ್ಔಟ್ ಆಯಿತು. ಅದರಲ್ಲಿ ನಮ್ಮ ಅಕ್ಷರ್ ಪಟೇಲು, ನಾವು ಬಾಪೂಜಿ ಅಂತ ಹೇಳ್ತೇವೆ, ಏನು ಕ್ಯಾಚ್ ಅದು. ಇಡೀ ಇರುವಂಥ ಜಗತ್ತದಲ್ಲಿ ನಮ್ಮ ಭಾರತ ದೇಶ 320 3ನೇ ಕಪ್ ಎತ್ಕೊಂಡಿದ್ರಂದರೆ ನಮ್ಮ ಕರ್ನಾಟಕ, ಎಸ್ಪೆಷಲಿ ನಮ್ಮ ಭಾರತದ ಹೆಮ್ಮೆ ನಮಗೆ. ಅದಕ್ಕೆ ನಾವು ಭಾಳ ಖುಷಿಯಾಗಿದ್ದೆ ನಾವೆಲ್ಲರೂ. ನಾವು ಇನ್ನೂ ಬರಬೇಕು. ಈಗ 227 ನಮ್ಮದು 1 ಡೇ ಇದೆ, ಯಾವುದು ವರ್ಲ್ಡ್ ಕಪ್ ಇದೆ. ಅದು ಸಹ ನಮ್ಮ ರೋಹಿತ್ ಶರ್ಮಾ ಇರ್ಬೋದು, ಯಾರಿರ್ಬೋದು, ನಮ್ಮ ಭಾರತ ದೇಶ ಗೆಲ್ಲಿ ಎಂಬುದಾಗಿ ನಾವೆಲ್ಲ ಅವ್ರಿಗೋಸ್ಕರ ನಾವು ಪ್ರಾರ್ಥನೆ ಮಾಡುವಂಥರಾಗಿ. ತುಂಬ ಖುಷಿ ಆಯಿತು. ಭಾರತ ಅಂದರೆ ನಾನು ಕ್ರಿಕೆಟ್ ಹೆಚ್ಚಾಗಿ ನೋಡೋ ವ್ಯಕ್ತಿ ಅಲ್ಲ, ಆದರೆ ಏನಾಗಿದೆ ಕೇಳ್ತೀನಿ. ಪ್ರತಿ ಸಾರಿ ವಿನ್ ಆಗಿದೆ ಅಂತ ಹೇಳುವಾಗ ನಮಗೆ ಭಾರಿ ಖುಷಿ, ಭಾರಿ ಹೆಮ್ಮೆ. ಯಾಕೆಂದರೆ ನಾವು ಪ್ರತ್ಯಕ್ಷವಾಗಿ ಆಡೋದ್ರು ಕೂಡ ಆ ಕ್ರೀಡಾಪಟುಗಳು ಆಡ್ತಾರೆ, ಅವ್ರು ಆಡುವಾಗ ನಾವು ಆಡಿದಂಗೆ. ಸೊ ವಿ ಆರ್ ಸೋ ಹ್ಯಾಪಿ ಟು ಸಿ ದೆಮ್ ಆ್ಯಂಡ್ ಅವರ್ ಫ್ಲ್ಯಾಗ್ ವಾಸ್ ಕೇಮ್ ಲೈಕ್ ಇನ್ ಅಬೌವ್ ಆಲ್ ದ ಫ್ಲ್ಯಾಗ್ಸ್. ಭಾರತವನ್ನು ಪ್ರೀತಿಸ್ತೇವೆ ಮತ್ತು ಭಾರತದ ಜಯವನ್ನು ಕೂಡ ನಾವು ಪ್ರೀತಿಸ್ತೇವೆ. ತುಂಬಾ ಸಂತೋಷ ಆಗ್ತಿದೆ. ನಿಜವಾಗ್ಲೂ ಒಂದು ಭಾರತದ ಹೆಮ್ಮೆ ಅವರ ಒಂದು ಆಟದಲ್ಲಿ ಗೆದ್ದಿರೋದು. ಈ ಕ್ರಿಕೆಟ್ ಇಂಡಸ್ಟ್ರಿ ಬಂದು ಎಲ್ಲ ಇಂಡಸ್ಟ್ರೀಸ್ ಥರ ಒಂದು ಒಳ್ಳೆ ಇಂಡಸ್ಟ್ರಿ ಆಗುತ್ತೆ ಅಂತ ಗವಾಸ್ಕರ್ ಹೇಳ್ತಾ ಇದ್ರು. ಈಗ ಒಂದು ಆಟಗಾರ ಕ್ರೀಡೆಯಲ್ಲಿರ್ಬೋದು, ಮತ್ತು ಕಾಮೆಂಟ್ರಿ ಇರ್ಬೋದು, ಮತ್ತು ಮ್ಯಾನೇಜರ್ ಆಗಿರ್ಬೋದು, ಇದು ಎಲ್ಲ ಮಕ್ಕಳಿಗೂ ಒಂದು ಎನ್ಕರೇಜ್ ಆಗುವಂಥ ಒಂದು ಇಂಡಸ್ಟ್ರಿ. ಈ ಇಂಡಸ್ಟ್ರಿ ದೊಡ್ಡದಾಗಿ ಬೆಳೆಯುತ್ತೆ. ಎಲ್ಲದಕ್ಕಿಂತ ಮೇಲಾಗಿ ನಾವು ಭಾರತೀಯರೇ ಆದ ನಾವು ಇದು ಹೆಮ್ಮೆ ಪಡ್ತೀವಿ. ಎಲ್ಲರ ಒಂದು ಕನಸಾಗಿತ್ತು. ನೆನ್ನೆ ಒಂದು ದೊಡ್ಡ ಫೆಸ್ಟಿವಲ್ ಥರನೇ ಇತ್ತು. ನನ್ನ ಮಗ ಎಡಿನ್ಬರಲ್ಲೂ ಇದ್ದಾನೆ, ಅವನು ಅದನ್ನೇ ಇಷ್ಟಪಟ್ಟು ಅವನು ಒಂದೊಂದು ನಿಮಿಷನೂ ಅದು ಕಾಮೆಂಟ್ರಿನ ಇದು ಮಾಡ್ತಾ ಇದ್ದ. ತುಂಬ ಸಂತೋಷ ಆಯಿತು. ಮೊದಲನೇದಾಗಿ ನಾವು ಭಾರತೀಯರು ಏನು ನಮ್ಮ ಕ್ರಿಕೆಟ್ ಆಟ ಭಾರತೀಯರು ಗೆದ್ದಿದ್ದಾರೆ, ಅದರಲ್ಲಿ ತುಂಬ ಖುಷಿ ಪಡ್ತೀವಿ. ಯಾಕಂದರೆ ಈಗಿನ ದಿನಗಳಲ್ಲಿ ನೋಡ್ತೀವಿ ನಾವು, ಮೊದಲನೇದಾಗಿ ಮೇಯ್ನಾಗಿ ನಾವು ಭಾರತೀಯರು, ನಮ್ಮ ಭಾರತ ಟೀಮ್ ಕ್ರಿಕೆಟ್ ಆಟ ಏನಿದೆಯೋ ಅದನ್ನು ಚಿಕ್ಕ ಮಕ್ಕಳಿಂದ ವಯಸ್ಸಾದವರು ಎಲ್ಲರೂ ಸಹ ನೋಡುವಂಥ ಆಟ ಅಂದರೆ ಅದು ಕ್ರಿಕೆಟು. ಅದ್ರ ನಮಗೂ ಸಂತೋಷ ಇದೆ. ನಾವು ತುಂಬ ಹ್ಯಾಪಿ, ನಮ್ಗೆ ತುಂಬ ಸಂತೋಷ ಇದೆ ಮೇಡಮ್. ತುಂಬಾ ಖುಷಿ ಆಯಿತು. ಆದರೆ ಒಂದು ಬೇಜಾರೇನೆಂದರೆ, ತುಂಬ ಮನಸ್ಸಿಗೆ ಹರ್ಟ್ ಆಗಿರೋದೇನೆಂದರೆ ವಿರಾಟ್ ಕೊಹ್ಲಿ ಅವರು ಇರಲಿಲ್ಲ. ಸೊ ಅದೊಂದೇ ಬೇಜಾರಾಗಿದ್ದು. ಸೊ ನಮ್ಮ ಭಾರತ ವಿನ್ ಆಗಿದ್ದು ತುಂಬಾ ಖುಷಿ ಆಯಿತು. ನೈಟ್ ನಿದ್ದೆನೇ ಮಾಡಿಲ್ಲ, ಅಷ್ಟೊಂದು ಫುಲ್ ಖುಷಿ. ಇಲ್ಲಿ ಕಾಯ್ತಾ ಕೂತಿದ್ವಿ ನಾವು, ಏನಂತ ಎಷ್ಟು ರನ್ನಿಂದ ವಿನ್ ಆಗ್ತಾರೆ ಮತ್ತು ಯಾವ ಥರ ಆಡ್ತಾರೆ ಪ್ರಿಡಿಕ್ಷನ್ ಮಾಡೋಕ್ಕಾಗಲ್ಲ. ನೋಡಿ ಯಾವ ಟೈಮಲ್ಲಿ ಏನಾಗುತ್ತೆ ಅಂತ ಪ್ರಿಡಿಕ್ಷನ್ ಮಾಡೋಕ್ಕಾಗಲ್ಲ. ಸೊ ಸಕ್ಕತ್ತಾಗಿ ಆಡಿದ್ರು. ನಮ್ಮ ಇಡೀ ಈ T20 ವರ್ಲ್ಡ್ ಕಪ್ಪಲ್ಲಿ ಸಂಜು ಸ್ಯಾಮ್ಸನ್ ಮತ್ತು ಬುಮ್ರಾ ಫುಲ್ ಟರ್ನ್ ಮಾಡಿದ್ರು ಇಡೀ ಮ್ಯಾಚ್. ಖಂಡಿತ ಫೇಮಸ್ ಆಗಿದಾರಲ್ಲ, ಆಲ್ರೆಡಿ ಫೇಮಸ್ ಆಗಿದ್ದಾರೆ. ಇನ್ನೂ ನಮ್ಗೇನಂದರೆ ಆಸೆ, ಇನ್ನೂ ದೊಡ್ಡ ಮಟ್ಟಕ್ಕೆ ಅವ್ರು ರೀಚ್ ಆಗಬೇಕು, ಎಲ್ಲ ಕಡೆ ಹರಡಬೇಕು ಅದೆಲ್ಲ. ಈಗ ನ್ಯೂಜಿಲೆಂಡ್ ಸೋತ್ರು ಕೂಡ, ಅದರಲ್ಲಿ ಯಾರು ಇಷ್ಟ ನಿಮಗೆ? ಯಾಕಂದರೆ ನಾವು ಸೋತ್ರು ಅಂತ ಬಿಡೋಕ್ಕಾಗಲ್ಲ, ಅದರಲ್ಲಿ ಕೂಡ ಸ್ಟ್ರಾಂಗ್ ಪ್ಲೇಯರ್ ಇದ್ರಲ್ಲ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನ್ಯೂಜಿಲೆಂಡ್ ಆ ಒಂದು ಪಿಚ್ ಗ್ರೌಂಡ್ ಇತ್ತಲ್ಲ, ಅಹಮದಾಬಾದ್ ಗ್ರೌಂಡ್ ಇತ್ತಲ್ಲ, ಅಲ್ಲಿ ಆಗಿತ್ತಲ್ಲ ಮ್ಯಾಚು. ಸೊ ನಾವು ಫಸ್ಟ್ ಅಂದ್ಕೊಂಡಿದ್ದು ಆಡಲ್ವೇನೋ, ಅಂದರೆ ಕರೆಕ್ಟಾಗಿ ಆಡಲ್ಲ ಅವರು, ಚೆನ್ನಾಗಿ ಎಲ್ಲ ಒಳ್ಳೆ ದಾಂಡಿಗ ಬ್ಯಾಟ್ಸ್ಮನ್ಗಳೆಲ್ಲ ಎಲ್ಲರೂ ಅಷ್ಟು ಸಖತ್ತಾಗಿ ಆಡ್ತಾಯಿದ್ರು, ಅಷ್ಟು ಚೆನ್ನಾಗಿ ಬೌಲಿಂಗ್ ಮಾಡ್ತಿದ್ರು. ಸೊ ಒಂದು ಒಳ್ಳೆ ಟ್ಯಾಲೆಂಟೆಡು ಅವರು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿರೋ ಟ್ಯಾಲೆಂಟ್ಗಳನ್ನು ನಮ್ಮ ಇಂಡಿಯಾ ಸೋಲಿಸಿದ್ದು ತುಂಬಾ ಖುಷಿ ಆಯಿತು. ಬಟ್ ಅವ್ರು ಸೋತಿದ್ದು ಬೇಜಾರಾಯಿತು. ಅಂದರೆ ಬೇಜಾರಿಗಿಂತ ಚೆನ್ನಾಗಿ ಆಡಿದ್ರು,
ಸೂಪರಾಗಿ ಆಡಿದ್ರು. ಸೊ ನೆಕ್ಸ್ಟ್ ಅವರು ಕೂಡ ಆಲ್ ದಿ ಬೆಸ್ಟ್. ಟೀಮ್ ಇಂಡಿಯಾ ವಿಶ್ವಕಪ್ ಗೆದ್ದಿರುವಂಥದ್ದು ಎಷ್ಟು ಖುಷಿ ಆಗ್ತಿದೆ ಸರ್ ಆಸ್ ಎ ಯೂತ್ ಆಗಿ? ತುಂಬ ಖುಷಿ ಆಯಿತು ಮೇಡಮ್. ಮ್ಯಾಚ್ ಎಲ್ಲರೂ ಚೆನ್ನಾಗಿ ಆಡಿದ್ರು ಮೇಡಮ್. ನಮಗೆ ಕೊಹ್ಲಿ ಇರಬೇಕಿತ್ತು, ಕೊಹ್ಲಿ ಇಲ್ಲದೆ ಇರೋದಕ್ಕೆ ಸ್ವಲ್ಪ ಇಂಟ್ರೆಸ್ಟ್ ಕಡಿಮೆ ಆಯಿತು. ಚೆನ್ನಾಗಿತ್ತು ಮೇಡಮ್ ಮ್ಯಾಚ್. ಅಂದರೆ ಕೊಹ್ಲಿ ಇಲ್ಲದಿದ್ದರೂ ಕೂಡ ಕೊಹ್ಲಿನ ಮಾದರಿನ ಈಗ ಅನುಸರಿಸ್ತಾರ ಯಾಕಂದರೆ ಟೀಮಲ್ಲಿರೋರು. ಯಾಕಂದರೆ ನಿನ್ನೆ ನಿಮಗೇನೆ ಗೊತ್ತು ಬಹಳಷ್ಟು ರೋಚಕ ಇತ್ತು, ನ್ಯೂಜಿಲ್ಯಾಂಡ್ ವಿರುದ್ಧ ನಮ್ಮ ಇಂಡಿಯಾ ಗೆಲ್ಲುತ್ತಾ ಅನ್ನೋ ಪ್ರಶ್ನೆ ಕೂಡ ಉದ್ಭವ ಆಗಿತ್ತು. ಏನು ಹೇಳ್ತೀರಾ? ಅದೇ ರನ್ನು ಚೆನ್ನಾಗಿ ಹೊಡೆದ್ರು ಮೇಡಮ್. ಲಾಸ್ಟ್ ಮ್ಯಾಚ್ ಸೇಮ್ ಅಷ್ಟೇ ರನ್ ಹೊಡೆದ್ರು, ಗೆಲ್ತಾರೆ ಅಂತ ಕಾನ್ಫಿಡೆಂಟ್ ಇತ್ತು ಮೇಡಮ್. ತುಂಬ ಖುಷಿ ಆಯಿತು. ಎಲ್ಲರೂ ಚೆನ್ನಾಗಿ ಬ್ಯಾಟಿಂಗ್ ಮಾಡಿದರು. ಯಾರ್ಯಾರು ಬ್ಯಾಟಿಂಗ್ ಮಾಡಿರಲಿಲ್ವೋ ಈ ಮ್ಯಾಚಲ್ಲಿ ತುಂಬ ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ರು. 255 ಸ್ಕೋರ್ ಮಾಡಿದ್ರು. ಈಸಿಲಿ ಒನ್ ಸೈಡ್ ಮ್ಯಾಚ್ ಆಗೋಯ್ತು. ನಾವು ನಮ್ಮ ಗೆಲುವು ಮೊದಲೇ ಗೊತ್ತಾಗೋಯ್ತು. ನಮ್ಮ ಬ್ಯಾಟಿಂಗ್ ಕಂಪ್ಲೀಟ್ ಆದಾಗಲೇ ಆಲ್ಮೋಸ್ಟ್ ನಾವು ಗೆದ್ದಿದ್ದೀವಿ ಅಂತ. ಅಲ್ಲಿ ಇನಿಷಿಯಲಿ 2-3 ವಿಕೆಟ್ ಬಿದ್ದಾಗ ನಮ್ಗೆ ಕನ್ಫರ್ಮ್ ಆಯಿತು. ನಾವೆಲ್ಲ ನೈಟೆಲ್ಲ ಸೆಲೆಬ್ರೇಷನ್ನು ಇದೆಲ್ಲ ಮಾಡಿ ರೋಡಲ್ಲೆಲ್ಲ ಹೋಗಿ ಸೆಲೆಬ್ರೇಟ್ ಮಾಡಿ ಫ್ಲಾಗ್ ಹಾಸ್ಟ್ ಮಾಡಿ ಎಲ್ಲ ಮಾಡಿದ್ವಿ. ತುಂಬ ಖುಷಿ ಆಯಿತು. ಸರ್, ನ್ಯೂಜಿಲ್ಯಾಂಡ್ ಅಂದಾಗ ಬಹಳಷ್ಟು ಜನ ನಿನ್ನೆ ಮಧ್ಯಾಹ್ನ ಮಾತಾಡಿದ ವಿನ್ ಆಗುತ್ತಾ ಇಲ್ವಾ ಅನ್ನೋ ಒಂದು ಇದಿತ್ತು. ಬಟ್ 250 ಇವ್ರು ಹೊಡೆದಾಗ ಅವ್ರದ್ದು 150 ಮೇಲೆ ಹೋಗದೇ ಇರುವಾಗ ಬಹಳಷ್ಟು ಜನ ಓಕೆ ಅಷ್ಟೇ ಅನ್ನೋದು ಗೊತ್ತಾಯಿತು. ಸೊ ಟೀಮ್ ಇಂಡಿಯಾದಲ್ಲಿ ನಾಯಕರುಗಳು ಎಲ್ಲ ಮುಂಬರುವಂತಹ ಕ್ರಿಕೆಟ್ಗೆ ಸ್ಟ್ರಾಂಗ್ ಇದ್ದಾರೆ ಅಂತ ಒಂದು ಮೆಸೇಜ್ ಪಾಸ್ ಆಯ್ತಾ ಸರ್? ಹೌದು. ಈಗಿರೋ ಯಂಗ್ಸ್ಟರ್ಸು ಅದೇ ಒಬ್ಬರು ಮಿಸ್ ಮಾಡಿದ್ರು ಒಬ್ಬರು ಆಡ್ತಾರೆ. ಇವರು ಅಭಿಷೇಕ್ ಅವರು ಇದುವರೆಗೂ ಆಡಿರಲಿಲ್ಲ, ಈ ಮ್ಯಾಚಲ್ಲಿ ಆಡಿದ್ರು. ಆ ಥರ ಒಬ್ಬರು ಮಿಸ್ ಮಾಡಿದ್ರು ಒಬ್ಬರು ಆಡ್ತಾರೆ ಪ್ಲೇ ಮಾಡ್ತಾರೆ. ಇವರು ಸಂಜು ಸ್ಯಾಮ್ಸನ್ ಅಂತೂ ಈ ಲಾಸ್ಟ್ 3 ಮ್ಯಾಚಸಲ್ಲಿ ತುಂಬ ಚೆನ್ನಾಗಿ ಪ್ಲೇ ಮಾಡಿದ್ರು. ಆ ಥರ ಒಬ್ಬೊಬ್ಬರು ಒಂದೊಂದು ಟೈಮ್ಗೆ ಒಬ್ಬೊಬ್ಬರು ಕ್ಲಿಕ್ ಆಗ್ತಿದ್ದಾರೆ. ಎಲ್ಲ ಮುಂಚೆಲ್ಲ ಫಿಕ್ಸ್ ಇತ್ತು, ಸಚಿನ್ ತೆಂಡೂಲ್ಕರ್ ಆಡ್ತಾರೆ ಅಂದರೆ ಸಚಿನ್ ತೆಂಡೂಲ್ಕರ್ ಆಡಿದ್ರೇ ಮ್ಯಾಚು ಅನ್ನೋ ಥರ ಇತ್ತು, ವಿರಾಟ್ ಕೊಹ್ಲಿ ಆಡಿದ್ರೇ ಮ್ಯಾಚು ಅನ್ನೋ ಥರ. ಈಗ ಒಬ್ಬರು ಮಿಸ್ ಮಾಡಿದ್ರು ಒಬ್ಬರು ಪ್ಲೇ ಮಾಡೋ ಥರ ಈಗ ಎಲ್ಲರೂ ಡೆವಲಪ್ ಆಗಿದ್ದಾರೆ. ಯಂಗ್ಸ್ಟರ್ಸ್ ಆಡ್ತಿರೋದ್ರಿಂದ ಇನ್ನು ಫ್ಯೂಚರ್ಸು ಇಂಡಿಯನ್ ಟೀಮು ತುಂಬ ಚೆನ್ನಾಗಿ ಬರುತ್ತೆ ಅನ್ನೋ ಒಂದು ಇದೆ. ಸರ್, ಈಗ ನೀವು ಹೇಳಿದರೆ ಕೊಹ್ಲಿ ಆಗಿರ್ಬೋದು, ಧೋನಿ ಆಗಿರ್ಬೋದು, ಸಚಿನ್ ತೆಂಡೂಲ್ಕರ್ ಆಗಿರ್ಬೋದು, ಇವರನ್ನೆಲ್ಲ ನಮ್ಮ ಈಗಿನ ಯೂತ್ ಫಾಲೋ ಮಾಡ್ತಾ ಇದ್ದಾರೆ. ಅವರು ಆಟದ ಶೈಲಿನ ಇವರು ಅನುಸರಿಸ್ತಿದ್ದಾರೆ. ಹೇಗೆ ಒಗ್ಗಟ್ಟು ಹೇಗಿದೆ ಸರ್? ಅವರ ಆಟದ ಶೈಲಿ ಇವಾಗ ಧೋನಿ ಇದನ್ನು ಫಾಲೋ ಮಾಡ್ತಾ ಇದ್ದಾರೆ, ಯಾಕಂದರೆ ಅವ್ರ ಇದನ್ನು ತಗೊಳ್ತಾ ಇದ್ದಾರೆ. ಬಟ್ ಇವ್ರದ್ದೇ ಓನ್ ಶೈಲಿಗಳಿದೆ. ಈಗ ಏನು ಯಂಗ್ಸ್ಟರ್ಸ್ ಇದ್ದಾರಲ್ಲ ಅವ್ರದ್ದು ಓನ್ ಶೈಲಿಗಳಿದೆ. ಅದೇ ಥರ ಈಗ ಮ್ಯಾಚಿನ ಟ್ರೆಂಡು ಕೂಡ ಚೇಂಜ್ ಆಗಿದೆ. ಬಿಫೋರ್ ಇದ್ದಿದ್ದು ಮ್ಯಾಚ್ಗಳಿಗೂ ಸಚಿನ್ ತೆಂಡೂಲ್ಕರ್ ಆವಾಗ ಆಡ್ತಿದ್ದ ಮ್ಯಾಚ್ಗಳಿಗೂ ಈಗ ಆಡ್ತಿರೋ ಮ್ಯಾಚ್ಗಳಿಗೂ ತುಂಬ ವ್ಯತ್ಯಾಸ ಇದೆ. ಅದ್ರ ರೀತಿಯೇ ಬೇರೆ. ನಾವು ಕೂಡ ಅವತ್ತು ಹೋಗಿ ಟಿ ವಿಯ ಮುಂದೆ ಕೂತ್ಕೋತೀವಿ ಅಂದರೆ ಸಚಿನ್ ತೆಂಡೂಲ್ಕರ್ ಬರ್ತಾರೆ, ಅವ್ರು ಆಡ್ತಾರೆ ಅಷ್ಟೇ ನೋಡ್ತಾ ಇದ್ದು. ಬೇರೆಯವರೆಲ್ಲ ಆಡ್ತಾರೋ ಬಿಡ್ತಾರೋ, ಸೊ ಹಾಗೆ ಅಷ್ಟು ಇದ್ರ ಕೊಡ್ತಾಯಿದ್ದೆ. ಈಗ ಎಲ್ಲ ಓಲ್ಡ್ ಟೀಮೇ ಒಂದು ಇದಾಗಿ ಆಡ್ತಾ ಇದ್ದಾರೆ. ಅದರಿಂದ ಟೀಮ್ ಅವ್ರದ್ದು ಎಲ್ಲರದ್ದು ಪರ್ಫಾರ್ಮೆನ್ಸು ತುಂಬ ಚೆನ್ನಾಗಿದೆ, ಚೆನ್ನಾಗಿ ಮಾಡ್ತಾರೆ. ಒಬ್ಬರು ಇಬ್ಬರು ಫೇಲ್ಯೂರ್ ಆಗುತ್ತೆ. ಅದು ಒಂದು ಮ್ಯಾಚಲ್ಲಿ ಒಬ್ಬರು ಫೇಲ್ಯೂರ್ ಆದರೆ ಇನ್ನೊಂದು ಮ್ಯಾಚ್ ಒಗ್ಗಟ್ಟಲ್ಲಿ ಡೆಫಿನೆಟ್ಲಿ ಇದು ತುಂಬ ಇದಾಗಿ ಬರ್ತಿದೆ. ಈಗ ನೋಡಿದ್ರಲ್ಲ ವೀಕ್ಷಕರೇ, ಒಬ್ಬೊಬ್ಬರ ಸಂತೋಷ ಒಂದೊಂದು ರೀತಿಯಾಗಿತ್ತು. ಯಾಕಂದರೆ ಈ ಹಿಂದೆ ಇದ್ದಂತಹ ಬಹಳಷ್ಟು ಒಂದು ನಾಯಕರುಗಳು, ಕೊಹ್ಲಿ ಆಗಿರ್ಬೋದು, ಧೋನಿ ಆಗಿರ್ಬೋದು, ಹೀಗೆ ಬಹುತೇಕ ಮಂದಿಯನ್ನು ತೆಗೆದುಕೊಂಡು ಅವರ ಬಗ್ಗೆ ಕೂಡ ಬಹಳಷ್ಟು ಜನ ಪ್ರಸ್ತಾಪ ಮಾಡಿದರು. ಹಾಗೆಯೇ ಈಗಿರುವಂತಹ ಯಂಗ್ಸ್ಟರ್ ಯಾವ ರೀತಿ ಎನರ್ಜಿಯಾಗಿ ಆಟ ಆಡಿ ಒಂದು ಕಪ್ಪನ್ನು ಗೆದ್ಕೊಂಡ್ರು ಅನ್ನೋ ಖುಷಿಯನ್ನು ಕೂಡ ವ್ಯಕ್ತಪಡಿಸಿರುವಂಥದ್ದು. ಒಟ್ಟಾರೆ ಹೇಳಬೇಕಾದ್ರೆ ಟೀಮ್ ಇಂಡಿಯಾಕ್ಕೆ ಈಗಾಗಲೇ ಆಲ್ ದಿ ಬೆಸ್ಟ್ ಅಂತ ಜನಸಾಮಾನ್ಯರು ಹೇಳ್ತಾ ಇದ್ದಾರೆ. ಇನ್ನಷ್ಟು ಕಪ್ ಗೆಲ್ಲಿ ಅಂತ ಬಹಳಷ್ಟು ಜನ ಶುಭಾಶಯಗಳನ್ನು ಕೂಡ ಹೇಳ್ತಾ ಇರುವಂಥದ್ದು. ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಭವ್ಯ ಸುನಿಲ್, ಜಿ ಕನ್ನಡ ನ್ಯೂಸ್.